ಇನ್ವೆಸ್ಟ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಸೊ ಈ ವಿಡಿಯೋಲಿ ನಾಳೆಗೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಆಪ್ಷನ್ಸಲ್ಲಿ ಯಾವ್ಯಾವ ಸ್ಟಾಕ್ಸ್ನ ನೀವು ನಿಮ್ಮ ವಾಚ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಿಫ್ಟಿ 50ನಲ್ಲಿ ನೋಡೋದಾದರೆ ಇವತ್ತು ಅರೌಂಡ್ 23,283 ಹೈ ಮಾಡಿತ್ತು ಹಾಗೂ ಇವತ್ತಿನ ಲೋ ಹೇಳಬೇಕಂದ್ರೆ 23,153ವರೆಗೂ ಲೋ ಮಾಡಿತ್ತು. ಸೊ ಹಾಗಾಗಿ ನಾಳೆಗೆ ಇದು ನಮಗೆ ಅಕಸ್ಮಾತ್ ಈ ಲೆವೆಲಲ್ಲಿ ಓಪನ್ ಆಗಿದೆ ಅಂದರೆ ಇನ್ ಬಿಟ್ವೀನ್ ಈ ಬ್ಲೂ ಲೈನ್ ಇದೆಯಲ್ಲ 23,154 ಹಾಗೂ 23,280 ಆ ಲೆವೆಲ್ ಒಳಗಡೆ ಓಪನ್ ಆಗಿದೆ ಅಂದರೆ ಇದು ನಮಗೆ ರೆಸಿಸ್ಟೆನ್ಸ್ ಥರ ವರ್ಕ್ ಆಗುತ್ತೆ ಹಾಗೂ ಇದು ನಮಗೆ ಸಪೋರ್ಟ್ ಥರ ವರ್ಕ್ ಮಾಡುತ್ತೆ. ಸೊ ಹಾಗಾಗಿ ಇದನ್ನು ಮಾರ್ಕ್ ಮಾಡ್ಕೊಳ್ಳಿ, ಇವತ್ತಿನ ಲೋ ಮತ್ತು ಇವತ್ತಿನ ಹೈ. ಸೊ ನಾಳೆ ಏನಾದರೂ ಈ ಲೆವೆಲ್ ಇದೆಯಲ್ಲ 23,327 ಲೆವೆಲ್ಗಿಂತ ಮೇಲ್ಗಡೆ ಏನಾದರೂ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ನಿಮಗೆ ಫಸ್ಟ್ ಟಾರ್ಗೆಟ್ ಇರುತ್ತೆ 23,439 ಹಾಗೂ ಸೆಕೆಂಡ್ ಟಾರ್ಗೆಟ್ 23,575 ಇರುತ್ತೆ. ಸೊ ಆಗ ನೀವು 23,300 ಸಿನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ಅಕಸ್ಮಾತ್ ನಾಳೆ ಏನಾದರೂ ಈ ಲೆವೆಲ್ ಓಪನ್ ಆಗಿದೆ ಅಂದರೆ ಈ 23,324ಗಿಂತ ಮೇಲ್ಗಡೆ ಓಪನ್ ಆಗಿದೆ ಅಂದರೆ ನಮಗೆ ಇದು 23,326 ಸಪೋರ್ಟ್ ಥರ ವರ್ಕ್ ಆಗುತ್ತೆ. ಸೊ ಆಗ ಈ ಲೈನ್ ಟಚ್ ಆದವಾಗ ಮೇಲ್ಗಡೆ ಏನಾದ್ರು ಓಪನ್ ಆಗಿ ಈ ಕೆಳಗಡೆ ಬಂದು ಈ ಲೈನ್ ಟಚ್ ಆದಾಗ ನಿಮ್ಮ ಟ್ರೇಡ್ನ ನೀವು ಪ್ಲ್ಯಾನ್ ಮಾಡ್ಕೋಬೋದು ಮೇಲ್ಗಡೆಗೆ. ಸೊ ಆಗ ಫಸ್ಟ್ ಟಾರ್ಗೆಟ್ 23,440 ಇಟ್ಕೊಳ್ಳಿ ಹಾಗೂ ಸೆಕೆಂಡ್ ಟಾರ್ಗೆಟ್ 23,575 ಇಟ್ಕೊಳ್ಳಿ. ಸೊ ಅದೇ ಈ ಲೆವೆಲಲ್ಲಿ ಓಪನ್ ಆಗಿದೆ ಅಂದರೆ ಈ ಲೆವೆಲ್ಗಿಂತ ಮೇಲ್ಗಡೆ ಗ್ರೀನ್ ಕ್ಯಾಂಡಲ್ ಆಗೋವರೆಗೂ ಕಾಯಬೇಕಾಗುತ್ತೆ. ಸೊ ಅದೇ 23,150ಗಿಂತ ಕೆಳಗಡೆ ನಾಳೆ ಏನಾದರೂ ಓಪನ್ ಆಗಿದೆ ಅಂದರೆ ನಮಗೆ ಇದು ರೆಸಿಸ್ಟೆನ್ಸ್ ಥರ ವರ್ಕ್ ಆಗುತ್ತೆ. ಸೊ ಹಾಗಾಗಿ ಈ ಲೈನ್ನ ಟಚ್ ಆಗಿ ಕೆಳಗಡೆ ಬೌನ್ಸ್ ಆದವಾಗ ನೀವು PE ಟ್ರೇಡ್ನ ಪ್ಲ್ಯಾನ್ ಮಾಡ್ಬೋದು. 23,150 PEನಲ್ಲಿ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು. ಸೊ ಆಗ ನಿಮಗೆ ಫಸ್ಟ್ ಟಾರ್ಗೆಟ್ 23,060 ಇರುತ್ತೆ. ಸೊ ಇದಕ್ಕಿಂತ ಕೆಳಗಡೆ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಬೇಕು. ಸೊ ಅದಾದಾಗ ನಿಮಗೆ ಫಸ್ಟ್ ಟಾರ್ಗೆಟ್ 23,058 ಹಾಗೂ ಸೆಕೆಂಡ್ ಟಾರ್ಗೆಟ್ 22,898 ಇರುತ್ತೆ. ಸೊ ಅದೇ ಬ್ಯಾಂಕ್ ನಿಫ್ಟಿನಲ್ಲಿ ನೋಡೋದಾದರೆ ಬ್ಯಾಂಕ್ ನಿಫ್ಟಿನಲ್ಲಿ ಅದೇ ಬಿಟ್ವೀನ್ ಇವತ್ತಿನ ಹೈ ಇದೆಯಲ್ಲ 49,051 ಹಾಗೂ ಇವತ್ತಿನ ಲೋ 48,543 ಈ ಲೆವೆಲ್ ಒಳಗಡೆ ಏನಾದರೂ ಓಪನ್ ಆಗಿದೆ ಅಂದರೆ ನಮಗೆ ಇದು ರೆಸಿಸ್ಟೆನ್ಸ್ ಥರ ಕೆಲಸ ಮಾಡುತ್ತೆ ಹಾಗೂ ಇದು ಸಪೋರ್ಟ್ ಥರ ಕೆಲಸ ಮಾಡುತ್ತೆ. ಸೊ ಈ 49,055ಗಿಂತ ಮೇಲ್ಗಡೆ ಏನಾದರೂ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ಫಸ್ಟ್ ಟಾರ್ಗೆಟ್ ನಮಗೆ 49,404 ಇರುತ್ತೆ ಹಾಗೂ ಸೆಕೆಂಡ್ ಟಾರ್ಗೆಟ್ 49,754 ಇರುತ್ತೆ. ಸೊ ಅದೇ ನಾಳೆ ಏನಾದರೂ ಈ ಲೆವೆಲ್ಗಿಂತ ಮೇಲ್ಗಡೆ ಅಂದರೆ 49,059 ಲೆವೆಲ್ ಇದೆಯಲ್ಲ ಇದಕ್ಕಿಂತ ಮೇಲ್ಗಡೆ ಓಪನ್ ಆಗಿದೆ ಅಂದರೆ ಅದು ಬೌನ್ಸ್ ಕೆಳಗಡೆವರೆಗೂ ಬರೋವರೆಗೂ ಕಾಯಬೇಕಾಗುತ್ತೆ 49,015ವರೆಗೂ. ಆಗ ಬಂದು ಮತ್ತೆ ಮೇಲ್ಗಡೆ ಹೋಗಿ ಸ್ಟಾರ್ಟ್ ಆಗುತ್ತೆ. ಸೊ ಆಗ ಒಳ್ಳೆ ಆಪರ್ಚುನಿಟಿ ಇರುತ್ತೆ CEನಲ್ಲಿ ಟ್ರೇಡ್ ಮಾಡಬೇಕಾದ್ರೆ. ಸೊ ಅದೇ ಈ ಲೆವೆಲ್ ಇರುತ್ತಲ್ಲ ಈ ಲೆವೆಲ್ ಒಳಗಡೆ ಇದ್ದರೆ ಯಾವುದೇ ಟ್ರೇಡ್ ಪ್ಲ್ಯಾನ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಇದಕ್ಕಿಂತ ಕೆಳಗಡೆ ಏನಾದರೂ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ನಿಮಗೆ ಫಸ್ಟ್ ಟಾರ್ಗೆಟ್ 48,279 ಹಾಗೂ ಸೆಕೆಂಡ್ ಟಾರ್ಗೆಟ್ 47,958 ಇರುತ್ತೆ. ಸೊ ನೀವು ಆಗ 48,600 PEನಲ್ಲಿ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು. ಸೊ ಈಗ ಇಂಡಿವಿಜುವಲ್ ಸ್ಟಾಕ್ಸ್ ನೋಡೋದಾದರೆ ಮೊದಲನೇದಾಗಿ ಬಜಾಜ್ ಫಿನಾನ್ಸ್. ಸೊ ಬಜಾಜ್ ಫಿನಾನ್ಸಲ್ಲಿ ಇದು ಅರೌಂಡ್ 7,189 ಲೆವೆಲಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಈ ಲೆವೆಲ್ನ ಬ್ರೇಕ್ ಆಗಿದೆ ಅಂದರೆ ನಮಗೆ ಫಸ್ಟ್ ಟಾರ್ಗೆಟ್ 7,236 ಹಾಗೂ ಸೆಕೆಂಡ್ ಟಾರ್ಗೆಟ್ 7,300ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಆಗ ನೀವು 7,200 CEನಲ್ಲಿ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು. ಅದೇ ಈ ಲೆವೆಲ್ ಇದೆಯಲ್ಲ 7,154 ಇದಕ್ಕಿಂತ ಕೆಳಗಡೆ ಏನಾದರೂ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದರೆ ನಿಮಗೆ ಫಸ್ಟ್ ಟಾರ್ಗೆಟ್ 7,118 ಇರುತ್ತೆ ಹಾಗೂ ಸೆಕೆಂಡ್ ಟಾರ್ಗೆಟ್ 7,078 ಇರುತ್ತೆ. ಸೊ ನೀವು ಆಗ 7,200 PEನಲ್ಲಿ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು. ಸೊ ನೆಕ್ಸ್ಟ್ ಸ್ಟಾಕು SBIL, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ SBILನಲ್ಲಿ ನೋಡಬೇಕಾದ್ರೆ ಅರೌಂಡ್ 758 ಲೆವೆಲಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಈ ರೆಸಿಸ್ಟೆನ್ಸ್ನ ಬ್ರೇಕ್ ಆಗಿ ಇದಕ್ಕಿಂತ ಮೇಲ್ಗಡೆ ಏನಾದರೂ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ಫಸ್ಟ್ ಟಾರ್ಗೆಟ್ ನಮಗೆ 763 ಇರುತ್ತೆ ಹಾಗೂ ಸೆಕೆಂಡ್ ಟಾರ್ಗೆಟ್ 768 ಇರುತ್ತೆ. ಸೊ ನೀವು ಆಗ 760 CEನಲ್ಲಿ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು. ಸೊ 751ನಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಇದೆ. ಈ ಸಪೋರ್ಟ್ನ ಬ್ರೇಕ್ ಆಗಿ ಇದಕ್ಕಿಂತ ಕೆಳಗಡೆ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ
ನಿಮಗೆ ಫಸ್ಟ್ ಟಾರ್ಗೆಟ್ 747 ಇರುತ್ತೆ ಹಾಗೂ ಸೆಕೆಂಡ್ ಟಾರ್ಗೆಟ್ 740 ಇರುತ್ತೆ. ನೀವು ಥರ್ಡ್ ಟಾರ್ಗೆಟ್ ಕೂಡ ಇಟ್ಕೋಬೋದು. ಥರ್ಡ್ ಟಾರ್ಗೆಟ್ ಅರೌಂಡ್ 732 ಇರುತ್ತೆ. ಬಟ್ ನಿಮ್ಮ ಕಂಫರ್ಟಬಿಲಿಟಿ ಬೇಸ್ ಮೇಲೆ ನಿಮ್ಮ ಟಾರ್ಗೆಟ್ಸ್ನ ಬುಕ್ ಮಾಡ್ತಾ ಹೋಗ್ಬೋದು. ನಾನು ಹೇಳೋವರೆಗೂ ಕಾಯೋದು ಅವಶ್ಯಕತೆ ಇರೋಲ್ಲ. ನೀವು ನಿಮ್ಗೆ ಯಾವಾಗ ಕಂಫರ್ಟಬಲ್ ಅನಿಸುತ್ತೋ ನೀವು ಫಸ್ಟ್ ಟಾರ್ಗೆಟೋ ಇಲ್ಲ ಸೆಕೆಂಡ್ ಟಾರ್ಗೆಟೋ ಅದು ರೀಚ್ ಆಗಿದ್ದಾದಮೇಲೆ ನಿಮ್ಮ ಟ್ರೇಡ್ಸ್ನ ಎಂಡ್ ಮಾಡಿಕೊಂಡು ಕ್ಯಾಶ್ನ ಬುಕ್ ಮಾಡ್ಕೋಬೋದು. ಸೊ ನೆಕ್ಸ್ಟು TCS. ಸೊ TCS ಅಲ್ಲಿ ನೋಡಿದ್ದೀರಾ ಅಂದರೆ ಅರೌಂಡ್ 4247 ಲೆವೆಲ್ ಹತ್ರ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇತ್ತು. ಈ ರೆಸಿಸ್ಟೆನ್ಸ್ನ ಬ್ರೇಕ್ ಆಗಿದೆ. ಈಗ ಮುಂದಿನ ಟಾರ್ಗೆಟ್ ಹೇಳಬೇಕಂದ್ರೆ 4297 ಹಾಗೂ ಸೆಕೆಂಡ್ ಟಾರ್ಗೆಟ್ 4322 ಹಾಗೂ ಥರ್ಡ್ ಟಾರ್ಗೆಟ್ 4356 ಇದೆ. ಸೊ ನೀವು ಆಗ 4250 ನಲ್ಲಿ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು. ಅದೇ ಈ ಲೆವೆಲ್ ಇದೆಯಲ್ಲ 4218, ಇದಕ್ಕಿಂತ ಕೆಳಗಡೆ ಏನಾದರೂ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ಫಸ್ಟ್ ಟಾರ್ಗೆಟ್ 4187 ಹಾಗೂ ಸೆಕೆಂಡ್ ಟಾರ್ಗೆಟ್ 4130 ಇರುತ್ತೆ. ಸೊ ನೀವು ಆಗ 4250 ನಲ್ಲಿ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು. ಸೊ ನೆಕ್ಸ್ಟು ಹೀರೋ ಮೊಟೊಕಾರ್ಪ್. ಸೊ ಹೀರೋ ಮೊಟೊಕಾರ್ಪಲ್ಲಿ ನೋಡಿದ್ದೀರಾ ಅಂದರೆ ನೀವು ಅರೌಂಡ್ 4161 ಲೆವೆಲಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಈ ರೆಸಿಸ್ಟೆನ್ಸ್ನ ಬ್ರೇಕ್ ಆಗಿದೆ ಅಂದರೆ ನಮಗೆ ಫಸ್ಟ್ ಟಾರ್ಗೆಟ್ 4196 ಇರುತ್ತೆ ಹಾಗೂ ಸೆಕೆಂಡ್ ಟಾರ್ಗೆಟ್ 4216 ಇದೆ. ಸೊ ಅರೌಂಡ್ 4087 ಸ್ಟ್ರಾಂಗ್ ಸಪೋರ್ಟ್ ಇದೆ. ಈ ಸಪೋರ್ಟ್ನ ಬ್ರೇಕ್ ಆಗಿದೆ ಅಂದರೆ ಫಸ್ಟ್ ಟಾರ್ಗೆಟ್ ನಮಗೆ 4049 ಅಥವಾ 4050 ಹಾಗೂ ಸೆಕೆಂಡ್ ಟಾರ್ಗೆಟ್ ನೀವು ಅರೌಂಡ್ 4017ವರೆಗೂ ಇಟ್ಕೋಬೋದು. ಸೊ ನೀವು ಆಗ 4100 ನಲ್ಲಿ ಟ್ರೇಡ್ ಮಾಡ್ಬೋದು. ಅದೇ ನಲ್ಲಿ ಟ್ರೇಡ್ ಮಾಡಬೇಕಾದ್ರೆ 4150 ನಲ್ಲಿ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು. ಸೊ ನೆಕ್ಸ್ಟ್ ಆ್ಯಂಡ್ ಫೈನಲ್ ಸ್ಟಾಕ್ ICICI ಬ್ಯಾಂಕ್. ಸೊ ICICI ಬ್ಯಾಂಕಲ್ಲಿ ನೋಡಿದ್ದೀನಿ ಅಂದರೆ ಅರೌಂಡ್ 1243 ಲೆವೆಲಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಈ ರೆಸಿಸ್ಟೆನ್ಸ್ನ ಬ್ರೇಕ್ ಆಗಿದೆ ಅಂದರೆ ನಮಗೆ ಫಸ್ಟ್ ಟಾರ್ಗೆಟ್ 1251 ಹಾಗೂ ಸೆಕೆಂಡ್ ಟಾರ್ಗೆಟ್ 1257 ಇರುತ್ತೆ. ಸೊ ನೀವು ಆಗ 1240 ನಲ್ಲಿ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು. ಸೊ ಅರೌಂಡ್ 1234 ಲೆವೆಲಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಇದೆ. ಈ ಸಪೋರ್ಟ್ನ ಬ್ರೇಕ್ ಆಗಿದೆ ಅಂದರೆ ನಮಗೆ ಫಸ್ಟ್ ಟಾರ್ಗೆಟ್ 1230 ಹಾಗೂ ಸೆಕೆಂಡ್ ಟಾರ್ಗೆಟ್ 1225 ಇರುತ್ತೆ. ಸೊ ನೀವು ಆಗ 1240 ನಲ್ಲಿ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಕ್ವಶನ್ಸ್ ಇದ್ದರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.